ರಾಷ್ಟ್ರಕವಿ ಕುವೆಂಪು ಅವರ ಮನೆಗಳಲ್ಲಿ ಮದುಮಗಳು ಕಾದಂಬರಿ ರೂಪುಗೊಂಡ ಕಥೆ ಕೇಳಿದರೆ ಬರಹಗಾರರ ಸೃಷ್ಟಿಯ ಹಿಂದಿನ ವಿಸ್ಮಯ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಈ ಮಹಾಕಾದಂಬರಿಯ ಹಿನ್ನೆಲೆಯಲ್ಲಿ ಕೆಲವು ರೋಚಕವಾದ ಸಂಗತಿಗಳಿವೆ. ಸಾಮಾನ್ಯವಾಗಿ ಕಾದಂಬರಿಕಾರರು ಒಂದು ಕಥೆಯನ್ನು ಶುರು ಮಾಡಿದರೆ ಅದರ ಹರಿವು ಕಳೆದುಕೊಳ್ಳಬಾರದೆಂದು ಸತತವಾಗಿ ಬರೆದು ಮುಗಿಸುತ್ತಾರೆ. ಆದರೆ ಕುವೆಂಪು ಅವರು ಮನೆಗಳಲ್ಲಿ ಮದುಮಗಳು ಕಾದಂಬರಿಯ ಮೊದಲ ಒಂದೆರಡು ಅಧ್ಯಾಯಗಳನ್ನು ಬರೆದು ಹಾಗೆಯೇ ಬಿಟ್ಟಿದ್ದರು. ಅಚ್ಚರಿ ಎಂದರೆ ಸುಮಾರು 30 ವರ್ಷಗಳ ನಂತರ ಅವರು ನಿವೃತ್ತರಾಗಿ ಮೈಸೂರಿನ ತಮ್ಮ ಉದಯರವಿ ಮನೆಯಲ್ಲಿದ್ದಾಗ ಒಂದು ದಿನ ಪುಸ್ತಕದ ಬೀರುವಿನಲ್ಲಿ ಏನನ್ನೋ ಹುಡುಕುವಾಗ ಆ ಹಳೆಯ ಹಸ್ತಪ್ರತಿ ಅವರ ಕೈಗೆ ಸಿಕ್ಕಿತು. ಅದನ್ನು ಓದಿ ಮತ್ತೆ ಸ್ಫೂರ್ತಿಗೊಂಡ ಕುವೆಂಪು ಅವರು ಸತತ 3 ವರ್ಷಗಳ ಕಾಲ ಕುಳಿತು 700ಕ್ಕೂ ಹೆಚ್ಚು ಪುಟಗಳ ಆ ಬೃಹತ್ ಕಾದಂಬರಿಯನ್ನು ಪೂರ್ಣಗೊಳಿಸಿದರು. ಬರಹಗಾರರು ಕಥೆಯ ಕಾಲಘಟ್ಟವನ್ನು ಬಹಳ ಜಾಗರೂಕತೆಯಿಂದ ಹೆಣೆಯುವುದು ಸಾಮಾನ್ಯ. ಆದರೆ ಈ ಕಾದಂಬರಿಯ ಅತಿ ದೊಡ್ಡ ವಿಶೇಷವೆಂದರೆ ಇದರ ಮೊದಲ ಸುಮಾರು 200 ಪುಟಗಳ ಕಥೆ ಕೇವಲ ಒಂದೇ ಒಂದು ದಿನದಲ್ಲಿ ನಡೆಯುವ ಘಟನೆಗಳನ್ನು ವಿವರಿಸುತ್ತದೆ. ಅಷ್ಟೇ ಅಲ್ಲದೆ ಇಡೀ ಕಾದಂಬರಿಯ ಮಹಾಕಾವ್ಯದಂತಹ ಕಥೆ ಒಂದು ಮಳೆಗಾಲ ಶುರುವಾಗಿ ಮುಗಿಯುವುದರೊಳಗೆ ನಡೆದು ಹೋಗುತ್ತದೆ. ಪ್ರತಿಯೊಂದು ಪಾತ್ರ ಹಾಗೂ ಮಲೆನಾಡಿನ ಪ್ರಕೃತಿಯ ಪ್ರತಿಯೊಂದು ಸೂಕ್ಷ್ಮ ವಿವರಗಳು ಎಷ್ಟು ಅದ್ಭುತವಾಗಿ ಮೂಡಿಬಂದಿವೆ ಎಂದರೆ ಓದುಗರಿಗೆ ಆ ಒಂದು ದಿನವೇ ಒಂದು ಯುಗದಂತೆ ಭಾಸವಾಗುತ್ತದೆ. ಮತ್ತೊಂದು ಕುತೂಹಲಕಾರಿ ವಿಚಾರವೆಂದರೆ ಈ ಕಾದಂಬರಿಯಲ್ಲಿ ತಿಮ್ಮಿ, ಚಿನ್ನಮ್ಮ ಸೇರಿದಂತೆ ಹಲವು ಪಾತ್ರಗಳಿಗೆ ಮದುವೆಯ ಪ್ರಸ್ತಾಪ ಬರುತ್ತದೆ. ಹಾಗಾದರೆ ಶೀರ್ಷಿಕೆಯಲ್ಲಿರುವ ಆ ಮದುಮಗಳು ಯಾರು ಎಂಬ ಪ್ರಶ್ನೆ ಓದುಗರಲ್ಲಿ ಮೂಡುವುದು ಸಹಜ. ಸ್ವತಃ ಕುವೆಂಪು ಅವರೇ ಹೇಳುವಂತೆ ಮಲೆನಾಡಿನ ಪ್ರಕೃತಿ, ಅಲ್ಲಿನ ಮಳೆ, ಮಂಜು ಮತ್ತು ಹಸಿರೆ ನಿತ್ಯ ನೂತನವಾದ ಮದುಮಗಳು. ಹೌದು, ಪ್ರಕೃತಿಯೇ ಇಲ್ಲಿನ ಅಸಲಿ ನಾಯಕಿ. ಹೀಗೆ ಒಂದು ಕಥೆ ಅರ್ಧಕ್ಕೆ ನಿಂತು 3 ದಶಕಗಳ ನಂತರ ಮತ್ತೆ ಜೀವ ತಳೆದು ಕನ್ನಡ ಸಾಹಿತ್ಯದ ಮೇರುಕೃತಿಯಾಗಿ ಹೊರಹೊಮ್ಮಿದ್ದು ನಿಜಕ್ಕೂ ರೋಮಾಂಚನಕಾರಿ.